ಹಾಯ್ ಗೆಳೆಯರೇ, ಗೆಳತಿಯರೇ, ಎಲ್ಲರಿಗೂ ನಮಸ್ಕಾರ. ನಮ್ಮ ಈ ವಿಡಿಯೋಗೆ ಸ್ವಾಗತ. ಈ ವಿಡಿಯೋ ತುಂಬ ಇಂಟ್ರೆಸ್ಟಿಂಗ್ ಆಗಿದೆ. ಪೂರ್ತಿ ಕಥೆಯನ್ನು ಸ್ಕಿಪ್ ಮಾಡದೆ ಕೇಳಿ ಆನಂದಿಸಿ. ನನ್ನ ಹೆಸರು ಊರ್ಮಿಳಾ. ನನಗೆ ವಯಸ್ಸು 45 ಆಗಿದ್ದವು. ಹಾಗೆ ನಾನು ತುಂಬ ಸುಂದರವಾಗಿ ಹಾಗೆ ಒಳ್ಳೆಯ ಮೈಕಟ್ಟನ್ನು ಹೊಂದಿದ್ದೆ. ನಾನು ಹೆಚ್ಚು ಆಕರ್ಷಕವಾಗಿ ಕಾಣುತ್ತಿದ್ದೆ. ಹಾಗೆ ನನ್ನ ಹತ್ತಿರ ಇರುವ ಪಪಾಯ ಹಣ್ಣುಗಳು ತುಂಬ ದಪ್ಪವಾಗಿ ಹಾಗೆ ತುಂಬ ರಸಭರಿತವಾಗಿ ಇದ್ದವು. ಹಾಗೆ ಪಪಾಯ ಹಣ್ಣುಗಳು ಯಾವುವು ಅಂತ ನಿಮಗೆ ಗೊತ್ತಾಗಿದ್ದರೆ ಬೇಗನೆ ಕಮೆಂಟ್ ಮಾಡಿ. ಹಾಗೆ ಪಪಾಯ ಹಣ್ಣುಗಳನ್ನು ಯಾರೂ ಕೂಡ ಉಪಯೋಗಿಸಿರಲಿಲ್ಲ. ಹೀಗಾಗಿ ಆ ಪಪಾಯ ಹಣ್ಣುಗಳು ರಸಭರಿತವಾಗಿ ದಪ್ಪವಾಗಿ ಕಾಣುತ್ತಿದ್ದವು. ಹಾಗೆ ಒಂದು ದಿನ ನಾನು ಮನೆಯಲ್ಲಿ ಕೆಲಸ ಮಾಡುತ್ತಿದ್ದೆ. ಹಾಗೆ ಆ ದಿನ ನನ್ನ ಗಂಡ ಕೆಲಸಕ್ಕೆಂದು ಮುಂಜಾನೆ ಬೆಳಗ್ಗೆ ಎದ್ದು 9 ಗಂಟೆಗೆ ಕೆಲಸಕ್ಕೆ ಹೋಗಿದ್ದರು. ಏಕೆಂದರೆ ಅವರ ಆಫೀಸ್ನಲ್ಲಿ ಮೀಟಿಂಗ್ ಇರುವ ಕಾರಣ ಬೇಗನೆ ಎದ್ದು ಹೋಗಿದ್ದರು. ಹಾಗೆ ನಾನು ಮನೆಯಲ್ಲಿ ಒಬ್ಬಳೇ ಇದ್ದೆ. ಹಾಗೆ ನಾನು ಮನೆಯ ಎಲ್ಲ ಕೆಲಸವನ್ನು ಮಾಡುತ್ತಿದ್ದೆ. ಹಾಗೆ ನಮ್ಮ ಮನೆಯಲ್ಲಿ ಆ ದಿನ ಒಂದು ಚಿಕ್ಕ ಫಂಕ್ಷನ್ ಇತ್ತು. ಆದರೂ ಕೂಡ ನನ್ನ ಗಂಡನು ಕೆಲಸಕ್ಕೆಂದು ಹೋಗಿದ್ದರು. ನನ್ನ ಗಂಡ ಕೆಲಸಕ್ಕೆ ಹೋಗುವಾಗ ಅವರ 5 ಜನ ಸ್ನೇಹಿತರನ್ನು ಆ ಫಂಕ್ಷನ್ಗೆ ಊಟಕ್ಕೆ ಕರೆದು ಊಟಕ್ಕೆ ಮಾಡಿಸು ಅಂತ ನನಗೆ ಹೇಳಿ ಹೋಗಿದ್ದರು. ಅದಕ್ಕೆ ನಾನು ಕೂಡ ಸರಿ ಆಯಿತು ಅಂತ ಹೇಳಿ ಮನೆಯ ಕೆಲಸವೆಲ್ಲ ಮುಗಿಸಿಕೊಂಡು ಅವರಿಗೆಂದು ಊಟಕ್ಕೆ ರುಚಿಕರವಾಗಿ ಊಟವನ್ನು ತಯಾರು ಮಾಡಿದೆ. ಅವರನ್ನು ಊಟಕ್ಕೆ ಕರೆಯಲು ಅವರ ಮನೆಗೆ ಹೋದೆ. ಅವರು ಮನೆಯಲ್ಲಿಯೇ ಇದ್ದರು. ಹಾಗೆ ಅವರನ್ನೆಲ್ಲ ಊಟಕ್ಕೆಂದು ಕರೆದುಕೊಂಡು ಬಂದೆ. ಹಾಗೆ ನಾನು ಮನೆಯಲ್ಲಿ ಅವರಿಗೆ ಊಟಕ್ಕೆ ಮಾಡಿಸಲು ಎಲ್ಲ ರೀತಿಯ ಸಿದ್ಧತೆಯನ್ನು ಮನೆಯಲ್ಲಿ ಮಾಡಿ ಇಟ್ಟು ಹೋಗಿದ್ದೆ. ಹಾಗೆ ಅವರು 2 ಗಂಟೆಗೆ ಅವರು ಮನೆಗೆ ಬಂದರು. ಹಾಗೆ ಅವರು ಊಟಕ್ಕೆ ಬಂದಾಗ ಅವರು ಬರುವಷ್ಟರಲ್ಲಿ ನಾನು ಒಳ್ಳೆಯ ಸೀರೆಯನ್ನು ತೊಟ್ಟುಕೊಂಡಿದ್ದೆ. ಹಾಗೆ ತುಂಬ ಸುಂದರವಾಗಿ ಕಾಣುತ್ತಿದ್ದೆ. ಹಾಗೆ ನಾನು ಕೂಡ ನೋಡಲು ಸುಂದರವಾಗಿ ಕಾಣುತ್ತರ ಮೇಕಪ್ ಮಾಡಿಕೊಂಡು ರೆಡಿಯಾಗಿದ್ದೆ. ಅವರು ಕೂಡ ಮನೆಗೆ ಬಂದದ್ದನ್ನು ನೋಡಿ ಒಂದು ಕ್ಷಣ ಗಾಬರಿಯಾದರು. ಏಕೆಂದರೆ ನಾನು ಕೂಡ ನೋಡಲು ತುಂಬ ಚೆನ್ನಾಗಿ ಕಾಣುತ್ತಿದ್ದೆ. ಹಾಗೆ ಮೇಕಪ್ ಮಾಡಿಕೊಂಡು ಒಳ್ಳೆಯ ಸಂಪ್ರದಾಯಸ್ಥ ಮನೆಯ ಹುಡುಗಿಯ ಥರ ಕಾಣುತ್ತಿದ್ದೆ. ಹಾಗೆ ಅವರಿಗೆ ನನ್ನ ಹತ್ತಿರ ಇರುವ ಪಪಾಯ ಹಣ್ಣುಗಳು ಅಂದರೆ ತುಂಬ ಚೆನ್ನಾಗಿ ಕಾಣುತ್ತಿದ್ದವು. ಹಾಗೆ ನಮ್ಮ ಕಾಲೋನಿಯಲ್ಲಿ ನನ್ನ ಹತ್ತಿರ ಇರುವ ಪಪಾಯ ಹಣ್ಣುಗಳೇ ತುಂಬ ದಪ್ಪವಾಗಿದ್ದವು. ಹಾಗೆ ತುಂಬ ರಸಭರಿತವಾಗಿಯೇ ಇದ್ದವು. ಹಾಗೆ ನನ್ನ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ನೋಡಿ ಅವರು ಕೂಡ ತುಂಬ ಖುಷಿಪಟ್ಟರು. ಹಾಗೆ ಅವರು ಮನಸ್ಸಿನಲ್ಲಿಯೇ ಸಂತೋಷ ಪಡುತ್ತಿದ್ದರು. ಹಾಗೆ ಎಲ್ಲರೂ ಬಂದು ದೇವರಿಗೆ ನಮಸ್ಕರಿಸಿ ಎಲ್ಲ ರೀತಿಯಿಂದ ಮಾತನಾಡಿಸುತ್ತಾ ಊಟಕ್ಕೆ ಕುಳಿತುಕೊಂಡರು. ಹಾಗೆ ಒಳಗೆ ಕರೆದು ಅವರನ್ನು ಊಟಕ್ಕೆಂದು ಕೂರಿಸಿದೆ. ಹಾಗೆ ಅವರು ಕೂಡ ನಗುನಗುತ್ತಾ ಮಾತನಾಡುತ್ತಾ ಅವರು ಊಟಕ್ಕೆ ಕುಳಿತುಕೊಂಡರು. ಹಾಗೆ ನಾನು ಅವರಿಗೆ ಊಟಕ್ಕೆ ಬಡಿಸಲು ಹೋದಾಗ ಅವರಿಗೆ ನನ್ನ ಹತ್ತಿರ ಇರುವ ಪಪಾಯ ಹಣ್ಣುಗಳು ಕಾಣಿಸಿದವು. ಹಾಗೆ ಮೊದಲು ಅವರು ಈ ರೀತಿಯ ಪಪಾಯ ಹಣ್ಣುಗಳನ್ನು ನೋಡಿರಲಿಲ್ಲ ಅಂತ ಅನಿಸುತ್ತದೆ. ಅದಕ್ಕಾಗಿ ಅವರು ಪಪಾಯ ಹಣ್ಣುಗಳನ್ನು ನೋಡುತ್ತಾ ಮುಗುಳು ನಗುತ್ತಾ ಸುಮ್ಮನೆ ಅವರು ಪಿಸು ಮಾತನಾಡುತ್ತಾ ಸುಮ್ಮನೆ ಕುಳಿತುಕೊಂಡಿದ್ದರು. ಹಾಗೆ ಊಟ ಬಡಿಸಿ ನಾನು ಕುರ್ಚಿಯ ಮೇಲೆ ಹೋಗಿ ಕುಳಿತುಕೊಂಡೆ. ಆಗ ನಾನು ಅವರಿಗೆ ನೋಡಿದಾಗ ಅವರ ತಮ್ಮಂದಿರು ಅಲ್ಲಿಯೇ ಎದ್ದು ನಿಂತಿದ್ದರು. ಹಾಗೆ ಅವರ ತಮ್ಮಂದಿರನ್ನು ನೋಡಿ ನನಗೂ ಕೂಡ ತುಂಬ ಖುಷಿ ಆಯಿತು. ನನಗೆ ಒಂಥರ ಮೈಯಲ್ಲಿ ರೋಮಾಂಚನವಾದ ಹಾಗೆ ಆಯಿತು. ಏಕೆಂದರೆ ಅವರ ತಮ್ಮಂದಿರು ನೋಡಲು ತುಂಬ ಚೆನ್ನಾಗಿಯೇ ಹಾಗೆ ತುಂಬ ದಪ್ಪವಾಗಿ ಉಬ್ಬಿದ ಆಕಾರವನ್ನು ತುಂಬ ಸುಂದರವಾಗಿ ಕಾಣುತ್ತಿದ್ದರು. ಹಾಗೆ ತಮ್ಮನನ್ನು ನೋಡುತ್ತಾ ನಾನು ಅಲ್ಲಿಯೇ ಕುಳಿತೆ. ಹಾಗೆ ಅವರು ಕೂಡ ಊಟ ಮುಗಿಸಿ ಅಲ್ಲಿ ಪಕ್ಕದಲ್ಲಿಯೇ ಬಂದು ಕುಳಿತುಕೊಂಡರು. ಹಾಗೆ ನಾನು ಅವರ ಜೊತೆ ಮಾತನಾಡುತ್ತಾ ಕುಳಿತೆ. ಆಗ ಅವರು ನಿಮ್ಮ ಗಂಡ ಎಲ್ಲಿ ಹೋಗಿದ್ದಾರೆ, ಮನೆಯಲ್ಲಿ ಇಲ್ಲವಲ್ಲ ಅಂತ ಕೇಳಿದರು. ಅದಕ್ಕೆ ನಾನು ಏನು ಮಾಡುವುದು, ಅವರ ಕೆಲಸ ಅಂತ ಹೇಳಿ ಅವರು ಮನೆಯಲ್ಲಿಯೇ ಇರುವುದಿಲ್ಲ. ಹಾಗೆ ನನ್ನ ಜೊತೆ ಸಮಯವೂ ಕೂಡ ಕಳೆಯುವುದಿಲ್ಲ ಅಂತ ಹೇಳಿ ನಾನು ಮುಖ ಸಪ್ಪೆ ಮಾಡಿಕೊಂಡು ಕುರ್ಚಿಯ ಮೇಲೆ ಕುಳಿತುಕೊಂಡಿದ್ದೆ. ಹಾಗೆ ಇನ್ನೊಬ್ಬರು ಊಟ ಮಾಡುತ್ತಿದ್ದರು. ಅವರಿಗೆ ಸ್ವಲ್ಪ ಅನ್ನವನ್ನು ನೀಡಲು ಹೋದೆ. ಅದಕ್ಕೆ ಅವರು ಏಕೆ ಬೇಸರವಾಗುತ್ತಿದ್ದೀರಾ, ಏನಾಯಿತು ಅಂತ ನಿಮಗೂ ಕೂಡ ಹೇಳಿ, ಅದಕ್ಕೆ ನಾವು ಏನಾದರೂ ದಾರಿಯನ್ನು ಹುಡುಕುತ್ತೇವೆ ಅಂತ ಹೇಳಿದರು.
ಅದಕ್ಕೆ ನಾನು ಕೂಡ ಒಂದು ಕ್ಷಣ ಯೋಚಿಸುತ್ತಾ ಕುಳಿತುಕೊಂಡೆ. ಹಾಗೆ ನನ್ನ ತಲೆಯಲ್ಲಿ ಒಂದು ವಿಚಾರ ಹೊಳೆಯಿತು. ಅದೇನೆಂದರೆ, ಇವತ್ತು ಏನಾದರೂ ಆಗಲಿ ಇವರ ಮುಂದೆ ನನ್ನ ಕಷ್ಟಗಳನ್ನು ಹೇಳಿಕೊಂಡರೆ ಇವರು ಏನಾದರೂ ನನಗೆ ಸಹಾಯ ಮಾಡಬಹುದು ಅಂತ ನಾನು ಯೋಚಿಸಿದೆ. ಅದಕ್ಕೆ ನಾನು ಏನಿಲ್ಲ, ನನ್ನ ಮದುವೆಯಾಗಿ 8 ವರ್ಷ ಕಳೆದಿತ್ತು. ಹಾಗೆ ನನಗೆ ಇನ್ನೂ ಕೂಡ ಮಕ್ಕಳು ಇಲ್ಲ, ಏಕೆಂದರೆ ನನ್ನ ಗಂಡ ನನ್ನ ಜೊತೆ ಸಮಯವೇ ಕಳೆಯುವುದಿಲ್ಲ ಅಂತ ಹೇಳುತ್ತಾರೆ. ಅವರು ನನ್ನ ಜೊತೆ ಸಮಯವೇ ಕಳೆಯುವುದಿಲ್ಲ ಅಂತ ಹೇಳಿ ನಾನು ಮುಖ ಸಪ್ಪೆ ಮಾಡಿಕೊಂಡು ಕುಳಿತುಕೊಂಡು ಅವರಿಗೆ ಹೇಳಿದೆ. ಅದಕ್ಕೆ ಅವರು ಇರಲಿ ಬಿಡಿ ಅಂತ ಹೇಳಿ ಸಮಾಧಾನ ಮಾಡಿದರು. ಹಾಗೆ ನಾನು ಕೂಡ ಇರಲಿ ಬಿಡಿ ನನ್ನ ಹಣೆಬರಹ ಅಂತ ಹೇಳಿ ನಾನು ಸುಮ್ಮನೆ ಕುಳಿತುಕೊಂಡೆ. ಹಾಗೆ ನಾನು ಇವತ್ತು ಇವರ ಹತ್ತಿರ ಹೇಗಾದರೂ ಮಾಡಿ ಆಟವಾಡಬೇಕು ಅಂತ ಹೇಳಿ ಯೋಚಿಸಿದೆ. ಹಾಗೆ ನನ್ನ ಗಂಡನು ಕೂಡ ಇವತ್ತು ಕೆಲಸಕ್ಕೆ ಹೋಗಿದ್ದಾರೆ. ಅವರು ಬರಲು ಇನ್ನೂ ರಾತ್ರಿ ಆಗುತ್ತದೆ ಅಂತ ಹೇಳಿ ಅಷ್ಟರಲ್ಲಿ ನಾನು ಈ 5 ಜನರ ಹತ್ತಿರ ಹೇಗಾದರೂ ಮಾಡಿ ಸಹಾಯ ಕೇಳಬೇಕು ಅಂತ ಹೇಳಿ ಯೋಚಿಸಿದೆ. ಅದಕ್ಕೆ ಇವರ ಹತ್ತಿರ ಇರುವ ಶಕ್ತಿಯನ್ನು ನೋಡಬೇಕು ಅಂತ ಹೇಳಿ ನಾನು ಯೋಚಿಸುತ್ತಾ ಅವರಿಗೆ ಅನ್ನವನ್ನು ಬಡಿಸಿ ಅವರು ಎಲ್ಲ ರೀತಿಯಿಂದ ಊಟ ಮಾಡಿ ಪಕ್ಕದಲ್ಲಿಯೇ ಕುಳಿತುಕೊಂಡರು. ಹಾಗೆ ಅವರಿಗೆ ನಾನು ಒಂದು ಮಾತನ್ನು ಹೇಳಿದೆ. ನೀವು ಆ ಮಾತನ್ನು ನನ್ನ ಗಂಡನಿಗೆ ಹೇಳಬಾರದು ಅಂತ ಕೂಡ ಅವರಿಗೆ ಹೇಳಿದಾಗ ಅದಕ್ಕೆ ಅವರು 5 ಜನ ಏನಿಲ್ಲ ಹೇಳುವುದಿಲ್ಲ ಅಂತ ಹೇಳಿ ನನಗೆ ಕೇಳಿದರು. ಅದಕ್ಕೆ ಏನಾಯಿತು ಅಂತ ಅವರು ಮತ್ತೆ ನನಗೆ ಇನ್ನೊಬ್ಬರು ಕೇಳಿದಾಗ ನನಗೆ ಅವರ ಹತ್ತಿರ ಏನಾದರೂ ಸಹಾಯ ಬೇಕಾದರೆ ಕೇಳಿ ಅಂತ ಅವರು ಮತ್ತೆ ನನಗೆ ಹೇಳಿದರು. ಅದಕ್ಕೆ ನಾನು ಒಂದು ಕ್ಷಣ ಯೋಚಿಸುತ್ತಾ ಅಲ್ಲಿ ನೀರನ್ನು ಕುಡಿದೆ. ಹಾಗೆ ಅವರ ಹತ್ತಿರ ಇರುವ ತಮ್ಮನನ್ನು ನೋಡಿ ನನಗೆ ಖುಷಿ ತಾಳಲಾರದೆ ನಾನು ಹೇಗಾದರೂ ಮಾಡಿ ಪಡೆದುಕೊಳ್ಳಬೇಕು ಅಂತ ಹೇಳಿ ಯೋಚಿಸುತ್ತಾ ಕುಳಿತುಕೊಂಡೆ. ಹಾಗೆ ನಾನು ಯೋಚಿಸುವುದನ್ನು ನೋಡಿ ಹಾಗೆ ನನಗೆ ಕುತೂಹಲ ಪ್ರಾರಂಭವಾಯಿತು. ಹಾಗೆ ನನಗೆ ಕೇಳಲು ಸಂಕೋಚವಾದ ಕಾರಣ ನಾನು ಸುಮ್ಮನೆ ತಲೆ ಕೆಳಗೆ ಹಾಕಿಕೊಂಡು ಕುಳಿತುಕೊಂಡೆ. ಹಾಗೆ ಆ 5 ಜನ ನನ್ನ ಪಕ್ಕದಲ್ಲಿ ಬಂದು ಕುಳಿತುಕೊಂಡರು. ಹಾಗೆ ನನ್ನ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ನೋಡುತ್ತಾ ಅವರು ಕುಳಿತುಕೊಂಡರು. ಹಾಗೆ ಇನ್ನು ಇಬ್ಬರು ಟಿವಿಯನ್ನು ನೋಡುತ್ತಾ ಅವರು ಕಾಲ ಕಳೆಯುತ್ತಿದ್ದರು. ಹಾಗೆ ನಾನು ನಿಮಗೆ ಏನು ಬೇಕಾಗಿದೆ ನೇರವಾಗಿ ಕೇಳಿ, ನಮ್ಮ ಹತ್ತಿರ ಆದರೆ ನಾವು ಸೇರಿ ಸಹಾಯ ಮಾಡುತ್ತೇವೆ ಅಂತ ಹೇಳಿ ಅವರು ನಿಧಾನವಾಗಿ ಹೇಳಿದರು. ಅದಕ್ಕೆ ಅವರು ನಿಜವಾಗಲೂ ಮಾಡುತ್ತಾರಾ ಅಂತ ಕೇಳಿದಾಗ ನನಗೆ ಮನಸ್ಸಿನಲ್ಲಿ ಏನೋ ಒಂಥರ ಖುಷಿ ಆಯಿತು. ಅದಕ್ಕೆ ನಾನು ಹೌದು ಅಂತ ಹೇಳಿ ಸುಮ್ಮನೆ ಟಿವಿ ನೋಡುತ್ತಾ ಕುಳಿತುಕೊಂಡೆ. ಹಾಗೆ ಸುಮ್ಮನೆ ಕುಳಿತೆ. ಅದಕ್ಕೆ ಅವರು ನಿಮ್ಮ ಹತ್ತಿರ ಇರುವ ಪಪಾಯ ಹಣ್ಣುಗಳು ಎಷ್ಟು ದಪ್ಪವಾಗಿವೆ ಅಲ್ಲವಾ ಅಂತ ಹೇಳಿ ಅವರು ಕೇಳಿದರು. ಹಾಗೆ ನಾವು ಆ ರೀತಿಯ ಪಪಾಯ ಹಣ್ಣುಗಳನ್ನು ಮೊದಲ ಬಾರಿಗೆ ನೋಡುತ್ತಿದ್ದ ಕಾರಣ ಆ ಪಪಾಯ ಹಣ್ಣುಗಳ ತುದಿಗಳು ಕಪ್ಪಾಗಿವೆ, ಅದರಲ್ಲಿ ಕೂಡ ರಸ ತುಂಬಿ ತುಳುಕಾಡುತ್ತಿತ್ತು. ಹಾಗೆ ಆ ತುದಿಗಳು ತುಂಬ ರಸಭರಿತವಾಗಿದ್ದವೆ. ಹಾಗೆ ನೀವು ಪಪಾಯ ಹಣ್ಣುಗಳು ನನಗೆ ಕೊಟ್ಟರೆ ನಾನು ಕೂಡ ನಿಮ್ಮ ಆಸೆಯನ್ನು ಈಡೇರಿಸುತ್ತೇನೆ ಅಂತ ಹೇಳಿದರು. ಅದಕ್ಕೆ ನೀವು 5 ಜನ ಇದ್ದೀರಾ, ಆದರೆ ನನ್ನ ಹತ್ತಿರ ಕೇವಲ 2 ಪಪಾಯಗಳು ಇವೆ. ಹಾಗೆ ಆ ಪಪಾಯ ಹಣ್ಣುಗಳು 2 ಇರುವ ಕಾರಣ ನಾನು ಹೇಗೆ ಮಾಡಲಿ ಅಂತ ಕೇಳಿದೆ. ಅದಕ್ಕೆ ಅವರು ಅದಕ್ಕೆ ತೊಂದರೆ ಇಲ್ಲ, ನಾವು ಒಬ್ಬೊಬ್ಬರಾಗಿ ಪಪಾಯ ಹಣ್ಣುಗಳನ್ನು ಸೇವಿಸುತ್ತೇವೆ. ಹಾಗೆ ನಾವು ಸೇವಿಸುತ್ತಾ ಅದರಲ್ಲಿ ಇರುವ ರಸವನ್ನು ಸೇವಿಸುತ್ತಾ ನಾವು ಖುಷಿ ಪಡುತ್ತೇವೆ ಅಂತ ಹೇಳಿದೆ. ಹಾಗೆ ನೀವು ಒಪ್ಪಿಗೆ ಕೊಟ್ಟರೆ ಮಾತ್ರ ಅಂತ ಹೇಳಿ ಅವರಿಗೆ ಕೇಳಿದಾಗ ನಿಮ್ಮ ಹತ್ತಿರ ಇರುವ ಇನ್ನೊಂದು ವಸ್ತುವನ್ನು ನಾವು ಪಡೆದುಕೊಂಡು ವಸ್ತುವಿನ ಜೊತೆ ಆಟವಾಡಲು ನಮ್ಮ ತಮ್ಮನನ್ನು ಬಿಡುತ್ತೇವೆ ಅಂತ ಹೇಳಿದರು. ಅದಕ್ಕೆ ನಾನು ಈ ಎಲ್ಲ ವಸ್ತುಗಳನ್ನು ಇಟ್ಟುಕೊಂಡು ನಾನೇನು ಮಾಡಲಿ, ಈ 5 ಜನವಾದರೂ ಉಪಯೋಗಿಸಿಕೊಳ್ಳುತ್ತಾರೆ ಅಂತ ಹೇಳಿ ನಾನು ಕೂಡ ಸರಿ ಆಯಿತು ಅಂತ ಹೇಳಿ ನಿಮಗೆ ಹೇಗೆ ತಿಳಿಯುತ್ತದೆಯೋ ಹಾಗೆ ಉಪಯೋಗಿಸಿಕೊಳ್ಳಿ ಅಂತ ಹೇಳಿದೆ. ಅದಕ್ಕೆ ಅವರು ಕೂಡ ಎಲ್ಲರೂ ಸೇರಿಕೊಂಡು ಖುಷಿಯಿಂದ ಅವರು ಮಾತನಾಡುತ್ತಾ ಸ್ವಲ್ಪ ಸಮಯ ಮಾತನಾಡುತ್ತಾ ಕುಳಿತುಕೊಂಡೆವು. ಅದಕ್ಕೆ ಅವರು ಒಬ್ಬೊಬ್ಬರಾಗಿ ನಂತರ ಬಂದು ನನ್ನ ಹತ್ತಿರ ಇರುವ ಪಪಾಯ ಹಣ್ಣುಗಳನ್ನು ಅವರು ಸೇವಿಸಿದರು. ಹಾಗೆ ಅವರು ಒಬ್ಬೊಬ್ಬರಾಗಿ ಬಂದು ನನ್ನ ಹತ್ತಿರ ಇರುವ ಇನ್ನೊಂದು ವಸ್ತುವನ್ನು ಪಡೆದುಕೊಳ್ಳಬೇಕು ಅಂತ ಯೋಚಿಸಿದರು. ಹಾಗೆ ಅವರು ನನ್ನ ಹತ್ತಿರ ಇರುವ ಇನ್ನೊಂದು ವಸ್ತುವಿನ ಜೊತೆ ಆಟವಾಡಲು ಹೋದರು. ಇಬ್ಬರು ಕೂಡಿ ಒಂದು ವಸ್ತುವಿನ ಜೊತೆ ಆಟವಾಡುತ್ತಿದ್ದರು. ನಾನು ಬೇಡ ಅಂದರೂ ಅವರು ಕೇಳಲಿಲ್ಲ. ಹಾಗೆ ನನಗೂ ಕೂಡ ತುಂಬ ಖುಷಿಯಾಯಿತು. ನಾನು ನಂತರ ಸುಮ್ಮನೆ ಕುಳಿತುಕೊಂಡೆ. ಹಾಗೆ ನಿಮಗೆ ಆ ಒಂದು ವಸ್ತು ಯಾವುದು ಅಂತ ನಿಮಗೆ ಗೊತ್ತಾಗಿದ್ದರೆ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ನಮ್ಮ ಮನೆಯ ಹಿತ್ತಲಿನ ಬಾಗಿಲಿನ ಜೊತೆ ಆಟವಾಡಿದ
ಅವರು ಖುಷಿ ಪಟ್ಟರು. ಹಾಗೆ ನಾನು ಕೂಡ ಖುಷಿ ಪಟ್ಟೆ. ಹಾಗೆ ನಮ್ಮ ಮನೆಯ ಹಿತ್ತಲಿನ ಬಾಗಿಲಲ್ಲಿ ಅವರು ಆಟವಾಡಿದಾಗ ನನಗೂ ಕೂಡ ತುಂಬ ಖುಷಿ ಆಯಿತು. ಹಾಗೆ ಅವರು ಪಪಾಯ ಹಣ್ಣುಗಳಲ್ಲಿ ಇರುವ ರಸವನ್ನು ಅರ್ಧ ಖಾಲಿ ಮಾಡಿದರು. ಹಾಗೆ ಅವರ ಹತ್ತಿರ ಇರುವ ತಮ್ಮಂದಿರು ಕೂಡ ಅವರನ್ನು ನೋಡಿ ನನಗೆ ಗಾಬರಿಯಾಯಿತು. ಏಕೆಂದರೆ ಅವರು ಕೂಡ ತುಂಬ ದಪ್ಪವಾಗಿ, ಸದೃಢವಾಗಿ, ಉದ್ದವಾಗಿ ಬೆಳೆದಿದ್ದರು. ಹಾಗೆ ತುಂಬ ಸುಂದರವಾಗಿ ಕಾಣುತ್ತಿದ್ದರು. ಅವರನ್ನು ನೋಡಿ ನನಗೆ ತುಂಬ ಖುಷಿ ಆಯಿತು. ಹಾಗೆ ಆ 5 ಜನರು ಕೂಡಿ 2 ಗಂಟೆಗಳ ಕಾಲ ಆಟವಾಡಿದರು. ಹಾಗೆ ನನಗೂ ಕೂಡ ತುಂಬ ಸುಸ್ತಾಯಿತು. ನಾನು ಕೂಡ ನಂತರ ಎಲ್ಲ ರೀತಿಯ ಕೆಲಸವನ್ನು ಮುಗಿಸಿಕೊಂಡು ಮಲಗಿಕೊಳ್ಳುತ್ತೇನೆ ಅಂತ ಹೇಳಿ ನಾನು ಮಲಗಿಕೊಂಡೆ. ನಾನು ಮಲಗಿಕೊಂಡರೂ ಕೂಡ ಅವರು ನಂತರ 5 ಜನರು ಕೂಡ ಮತ್ತೆ ಅರ್ಧ ಗಂಟೆಗಳ ಕಾಲ ಆಟ ಆಡಿದರು. ಹಾಗೆ ನನಗೂ ಕೂಡ ತುಂಬ ಖುಷಿಯಾಯಿತು. ಹಾಗೆ ರಸವನ್ನು ಅಲ್ಲಿಯೇ ಬಿಟ್ಟರು. ಹಾಗೆ ಮಾರನೆಯ ದಿನ ಬರುತ್ತೇವೆ ಅಂತ ಹೇಳಿ ಅವರು ಹೋದರು. ಹಾಗೆ ನನ್ನ ಗಂಡನು ಕೂಡ ಮಾರನೆಯ ದಿನ ಅವರು ಕೆಲಸಕ್ಕೆಂದು ಬೇರೆ ಊರಿಗೆ ಹೋಗುತ್ತಿದ್ದ ಕಾರಣ ಇವರು ನಾಳೆಗೆ ನಾವು ಮತ್ತೆ ಊಟಕ್ಕೆ ಬರುತ್ತೇವೆ ಅಂತ ಹೇಳಿ ಹೋದರು. ಹಾಗೆ ನಾನು ಆ ರಸವನ್ನು ತೆಗೆದುಕೊಂಡು ಸೇವಿಸಿದೆ. ಆ ರಸ ತುಂಬ ಟೇಸ್ಟಾಗಿ ಇತ್ತು, ಸ್ವಲ್ಪ ಸಪ್ಪೆಯಾಗಿ ಇತ್ತು. ಹಾಗೆ ನಿಮಗೂ ಕೂಡ ಈ ರೀತಿಯ ರಸವನ್ನು ಸೇವಿಸಿದ್ದರೆ ಬೇಗನೆ ಕಾಮೆಂಟ್ ಮಾಡಿ. ಹಾಗೆ ಈ ವಿಡಿಯೋ ಮುಂದಿನ ಭಾಗ ಬೇಕಾದರೆ ನಮ್ಮ ಕಾಮೆಂಟ್ ಬಾಕ್ಸ್ನಲ್ಲಿ ಪಾರ್ಟ್ 2 ಅಂತ ಹೇಳಿ ಕಾಮೆಂಟ್ ಮಾಡಿ. ಈ ವಿಡಿಯೋ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು 18 ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಬೇಕಾಗಿ ವಿನಂತಿ. ಹಾಗೆ ಈ ಕಥೆಗಳು ಯಾವುದೇ ವ್ಯಕ್ತಿಗಾಗಲಿ, ವ್ಯಕ್ತಿತ್ವಕ್ಕಾಗಲಿ, ಸಮಾಜಕ್ಕಾಗಲಿ ಸಂಬಂಧಪಟ್ಟಿಲ್ಲ. ಈ ಕಥೆ ಕೇವಲ ಕಾಲ್ಪನಿಕವಾಗಿದ್ದು ಮನೋರಂಜನೆ ಉದ್ದೇಶದಿಂದ ಮಾಡಲಾಗಿದೆ. ಈ ಕಥೆಯನ್ನು 18 ವಯಸ್ಸು ಮೇಲ್ಪಟ್ಟ ಯುವಕರು ಮಾತ್ರ ನೋಡಬೇಕಾಗಿ ವಿಶೇಷ ಸೂಚನೆ. ಹಾಗೆ ಇದೇ ರೀತಿ ಇನ್ನು ಹೆಚ್ಚಿನ ವಿಡಿಯೋಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ನಮ್ಮ ಚಾನಲ್ಗೆ ನೀವು ನಿರಂತರವಾಗಿ ಭೇಟಿ ನೀಡಿದರೆ ನಮ್ಮ ಚಾನಲ್ನಲ್ಲಿ ದಿನನಿತ್ಯ ವಿಡಿಯೋಗಳು ಅಪ್ಲೋಡ್ ಆಗುತ್ತಿರುವ ಕಾರಣ ನೀವು ನಮ್ಮ ಚಾನಲ್ಗೆ ಭೇಟಿ ನೀಡಿ. ಹಾಗೆ ನಿಮ್ಮ ಸಪೋರ್ಟ್ ನಮ್ಮ ಚಾನಲ್ ಮೇಲೆ ಸದಾಕಾಲ ಹೀಗೆ ಇರಲಿ. ಈ ವಿಡಿಯೋವನ್ನು ನೀವು ಪೂರ್ತಿಯಾಗಿ ನೋಡಿದ್ದಕ್ಕಾಗಿ ನಿಮಗೆ ಅನಂತ ಧನ್ಯವಾದಗಳು. ಎಲ್ಲರಿಗೂ ನಮಸ್ಕಾರ.